ಪ್ರೀತಿಯ ಕೇಳುಗರಿಗೆ ನಮ್ಮ ಚಾನಲ್ಗೆ ಸ್ವಾಗತ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮಿಸ್ಟರ್ ರಾಘವ್ ಆ್ಯಂಡ್ ಮಿಸಸ್ ರಾಘವ್ ಕಥೆಯ 58ನೇ ಸಂಚಿಕೆಗೆ ಸ್ವಾಗತ. ನೀವು ಹಿಂದಿನ ಸಂಚಿಕೆಯನ್ನು ನೋಡಿಲ್ಲ ಅಂದರೆ ದಯವಿಟ್ಟು ನೋಡ್ಕೊಂಡು ಬನ್ನಿ, ಇಲ್ಲ ಅಂದರೆ ಕತೆ ಅರ್ಥ ಆಗಲ್ಲ. ಎಂಗೇಜ್ಮೆಂಟ್ ಗದ್ದಲ ಮುಗಿದು ಮನೆಗೆ ಬಂದ ಮೈಥಿಲಿ ಸೋಫಾದ ಮೇಲೆ ಬಿದ್ದು ದುಪ್ಪಟ್ಟ ತೆಗೆದು ಹಾಕಿ ಉಸಿರು ಬಿಟ್ಟಳು. ಅಯ್ಯೋ, ರನ್ನಿಂಗ್ ಅರೇಂಜ್ಮೆಂಟ್ಸ್, ಜೋಕ್ಸು, ಡ್ಯಾನ್ಸ್, ಟೆನ್ಷನ್. ಈಗ ಮಾತ್ರ ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾ ಇದೆ. ರಾಘವ್ ಕಾಫಿ ಕುಡಿತಾ, ಹೌದು ಮೇಡಮ್, ಎಂಗೇಜ್ಮೆಂಟ್ ಫಂಕ್ಷನ್ ಒಂದು ಸೈಡ್ ಸರ್ಕಸ್, ಒಂದು ಸೈಡ್ ಡ್ರಾಮಾ, ಆದರೆ ಅಂತಿಮವಾಗಿ ಹ್ಯಾಪಿಯಾಗಿ ಮುಗೀತು, ಅಷ್ಟು ಸಾಕು. ಮೈಥಿಲಿ ಕಣ್ಣು ಮಿಟುಕಿಸಿ, ಡ್ರಾಮಾ ಯಾರಿಗೆ ಹೇಳ್ತಿದೀಯಾ, ಕಮಲಾ ಆಂಟಿ ಅಥವಾ ನಿನ್ನ ಮೈಕ್ ಸ್ಟಂಟ್? ರಾಘವ್ ನಗುತ್ತಾ, ಮೈಕ್ ಸ್ಟಂಟ್ ಇಲ್ಲದೆ ಇದ್ದಿದ್ರೆ ಡಲ್ ಆಗಿರ್ತಿತ್ತು. ನಾನು ಇದ್ದಿದ್ರಿಂದಲೇ ಎಲ್ಲರೂ ಹಾಸ್ಯ ಮಾಡಿಕೊಂಡ್ರು. ಮೈಥಿಲಿ ನಗು ತಡೆಯದೆ, ಹೌದು, ನಿನ್ನ ಜೋಕ್ಸ್ ಮಿಕ್ಸ್ ಆಗದಿದ್ದಿದ್ರೆ ಫಂಕ್ಷನ್ ಬೋರಿಂಗ್ ಆಗಿರ್ತಿತ್ತು. ನಿಜ ಹೇಳಬೇಕಂದ್ರೆ ನಿನ್ನ ಜೊತೆ ಇರುವಾಗ ನನಗೆ ಯಾವ ಸಿಚುವೇಶನ್ಸ್ ಸ್ಟ್ರೆಸ್ ಆಗುವುದಿಲ್ಲ. ರಾಘವ್ ಕಾಫಿ ಕಪ್ ಕೆಳಗೆ ಇಟ್ಟು ನಿಧಾನವಾಗಿ, ಮೈಥಿಲಿ, ನಿನ್ನ ಸಪೋರ್ಟ್ ಇಲ್ಲದಿದ್ದರೆ ನಾನು ಹ್ಯಾಂಡಲ್ ಮಾಡಲಾಗುತ್ತಿರಲಿಲ್ಲ. ನಿನ್ನ ಸ್ಮೈಲ್ ನೋಡಿದರೆ ಎಲ್ಲ ಪ್ರಾಬ್ಲಮ್ಸ್ ಸ್ಮಾಲ್ ಆಗಿ ಬಿಡುತ್ತವೆ. ಮೈಥಿಲಿ ಕಪ್ ಹಿಡಿದು ನಗುತ್ತಾ, ಅಯ್ಯೋ, ಇಷ್ಟು ಸ್ವೀಟ್ ಮಾತು ನಿನ್ನಿಂದ ಡೈಲಿ ಸಿಗ್ತಿದ್ದರೆ ನಾನು ಹ್ಯಾವೆನ್ನಲ್ಲೇ ಇದ್ದಂತೆ. ರಾಘವ್ ಹತ್ತಿರ ಬಂದು ಅವಳ ಕೈ ಹಿಡಿದು, ಎಂಗೇಜ್ಮೆಂಟ್ ಒಳ್ಳೆಯದಾಗಿ ಮುಗಿತು, ಆದರೆ ನಿಜವಾದ ಜರ್ನಿ ಈಗಿನಿಂದ. ನಾವು ಅವರ ಜೊತೆಗೆ ಶೋಲ್ಡರ್ ಟು ಶೋಲ್ಡರ್ ನಿಂತು ಸಪೋರ್ಟ್ ಕೊಡಬೇಕು. ಮೈಥಿಲಿ ತಲೆಯಾಡಿಸಿ, ಕರೆಕ್ಟ್. ನನಗೆ ಅನಿಸುತ್ತಿದೆ ಅನು ನಿನ್ನನ್ನು ದೊಡ್ಡ ಅಣ್ಣನಾಗಿ ನೋಡ್ತಾಳೆ. ಅವಳಿಗೆ ಕಾನ್ಫಿಡೆನ್ಸ್ ನೀನು ಕೊಡ್ತೀಯ. ನೀನು? ನಾನು ಎಮೋಷ್ನಲ್ ಬ್ಯಾಕಪ್. ರಾಘವ್ ನಗುತ್ತಾ, ಇಲ್ಲ ಮೇಡಮ್, ನೀನು ಲೈಟ್ ಮತ್ತು ಎನರ್ಜಿ. ಎಲ್ಲ ಫಂಕ್ಷನ್ನಲ್ಲಿ ನೀನು ಇದ್ದರೆ ಎಲ್ಲವೂ ಕಲ್ಲರಾಗುತ್ತೆ. ನಾನು ಸೀರಿಯಸ್ ಸ್ಪೀಚ್ ಕೊಡ್ತೀನಿ, ನೀನು ಕಾಮಿಡಿ ಟೈಮಿಂಗ್ ಕೊಡ್ತೀಯ. ಮೈಥಿಲಿ ತಮಾಷೆ ಮಾಡುತ್ತಾ, ಅದರರ್ಥ ನಾವಿಬ್ಬರು ಟುಗೆದರ್ ಹೋದರೆ ಮಾತ್ರ ಕಂಪ್ಲೀಟ್ ಶೋ. ಇಬ್ಬರು ನಕ್ಕರು. ಆಗಲೇ ಫೋನ್ ಬೀಪ್ ಮಾಡಿತು. ಅನು ಇಂದ ಮೆಸೇಜ್, ಥ್ಯಾಂಕ್ ಯು ಮೈತು, ಇಂದು ನಮ್ಮ ಎಂಗೇಜ್ಮೆಂಟ್ ಪರ್ಫೆಕ್ಟ್ ಆಗಿದ್ದು ನಿಮ್ಮಿಂದ. ಮೈಥಿಲಿ, ರಾಘವ್, ಅವಳು ಎಷ್ಟು ಎಮೋಷ್ನಲ್ ಆಗಿದ್ದಾಳೆ ನೋಡು. ನಿಜವಾಗಿಯೂ ನಾವು ಅವಳಿಗೆ ಸ್ಟ್ರಾಂಗ್ ಪಿಲ್ಲರ್ ಆಗಬೇಕು. ರಾಘವ್ ಅವಳ ತಲೆಯ ಮೇಲೆ ಕೈ ಇಟ್ಟು, ಡೋಂಟ್ ವರಿ, ನಾವು ಇದ್ದೇವೆ ಅಂದರೆ ಅನು ರಾಯನ್ ಸೇಫ್. ನಮ್ಮ ಪ್ರೀತಿ ಅವರಿಗೆ ಮಾಡೆಲ್ ಆಗಬೇಕು. ಮೈಥಿಲಿ ನಗುತ್ತಾ ಅವನ ತೋಳಿನ ಮೇಲೆ ತಲೆ ಇಟ್ಟು, ಎಕ್ಸಾಕ್ಟ್ಲಿ. ಈಗ ನನಗೆ ರಿಲೀಫ್ ಅನಿಸ್ತಾ ಇದೆ. ಮನೆ ಹೊರಗೆ ಶಾಂತ ಗಾಳಿ ಬೀಸುತ್ತಿತ್ತು. ಇತ್ತ ಪ್ರಿಯ ಮದುವೆಯಾಗಿ ಗಂಡನ ಮನೆಯಲ್ಲಿ 1 ವಾರ ಕಳೆದಿತ್ತು. ಹೊಸ ಮನೆ, ಹೊಸ ಜನ, ಆದರೆ ಆಕೆಗಂತೂ ಎಲ್ಲವೂ ತನ್ನದೇ ರಾಜ್ಯವಾಗಿರುವಂತೆ ಅನಿಸುತ್ತಿತ್ತು. ಸೊಸೆಯಂತೆ ನಡೆದುಕೊಳ್ಳುವ ಬದಲು ಆಕೆ ಯಾರಿಗೂ ಮರ್ಯಾದೆ, ಮನೆಗಾರಿಕೆ ಯಾವುದನ್ನು ಗಮನಿಸುತ್ತಿರಲಿಲ್ಲ. ಬೆಳಗ್ಗೆ ಎದ್ದ ಕೂಡಲೇ ಕನ್ನಡಿಯ ಮುಂದೆ ಕುಳಿತು ಹೊಸ ಬಂಗಾರದ ಆಭರಣ, ಕಂಗಣ, ಹಾರ ಇವನ್ನೆಲ್ಲ ಧರಿಸಿ ತಾನು ಎಷ್ಟು ಸುಂದರವಾಗಿ ಕಾಣುತ್ತಿದ್ದೇನೆ ಎಂದು ತಾನೇ ಮೆಚ್ಚಿಕೊಳ್ಳುತ್ತಿದ್ದಳು. ಮನೆಯವರು, ಮಗಳೇ, ಊಟ ಸಿದ್ಧಪಡಿಸಲು ಬಾ ಎಂದಾಗ ಪ್ರಿಯಾ ತುಟಿಯನ್ನು ಬಿಚ್ಚಿ ನಗುತ್ತಾ, ನಾನು ಇಷ್ಟು ಬೆಲೆ ಬಾಳುವ ಬಟ್ಟೆ ತೊಟ್ಟು ಹೇಗೆ ಅಡುಗೆ ಮನೆಗೆ ಹೋಗಲಿ ಎಂದು ನಿರ್ಲಕ್ಷಿಸುತ್ತಿದ್ದಳು. ಮನೆಯವರು ಅಚ್ಚರಿ, ಕೋಪ ಮಿಶ್ರಿತ ಮುಖ ಮಾಡಿ ನೋಡುತ್ತಿದ್ದರು. ಗಂಡ ಪ್ರಿಯಾಳಿಗೆ ಯಾವ ಮಾತನ್ನು ಹೇಳದೆ ನಗುತ್ತಾ ಪಕ್ಕದಲ್ಲೇ ನಿಂತುಕೊಳ್ಳುತ್ತಿದ್ದ. ಪ್ರಿಯಾ ತನ್ನ ಹೊಸ ಗೌರವವನ್ನು ದುರಹಂಕಾರದಿಂದ ಅನುಭವಿಸುತ್ತಾ, ಇಲ್ಲಿ ನಾನು ಬಂದ ಮೇಲೆ ಎಲ್ಲರೂ ನನ್ನಂತೆ ತಿರುಗಬೇಕು ಎನ್ನುವ ಧೋರಣೆಯಲ್ಲಿ ಮೆರೆಯುತ್ತಿದ್ದಳು. ಅತ್ತೆ ಅಡುಗೆ ಮನೆಯಲ್ಲಿ ಬಿಸಿ ಬಿಸಿ ದೋಸೆಗಳನ್ನು ತಿರುವುತ್ತಿದ್ದಳು. ಪ್ರಿಯಾ ಹಾಲ್ನಲ್ಲಿ ಕುಳಿತು ಲ್ಯಾಪ್ಟಾಪ್ ತೆರೆದು ಶಾಪಿಂಗ್ ವೆಬ್ಸೈಟ್ ನೋಡುತ್ತಿದ್ದಳು. ಅತ್ತೆ ನಗುತ್ತಾ ಕೇಳಿದಳು, ಮಗಳೇ, ನೀನು ಏನು ಮಾಡ್ತಿದ್ದೀಯಾ? ಪ್ರಿಯಾ ತಲೆ ಎತ್ತದೆ, ಅಮ್ಮ, ನಾನು ಅಡುಗೆ ಮಾಡೋದನ್ನು ಗೂಗಲ್ ಮಾಡ್ತಿದ್ದೇನೆ, ಯೂಟ್ಯೂಬ್ ರೆಸಿಪಿ. ಅತ್ತೆ ಆಶ್ಚರ್ಯದಿಂದ, ಅಡುಗೆ ಮಾಡೋದನ್ನು ಗೂಗಲ್ ಮಾಡ್ತಿದ್ದೀಯಾ? ಕಿಚನ್ಗೆ ಬಂದು ಆಯಿಲ್ ಹಾಕಿ
ತಿರುವುದನ್ನ ಯಾರಾದರೂ ಗೂಗಲ್ ಮಾಡ್ತಾರಾ? ಪ್ರಿಯಾ ನಗುತ್ತಾ, ಅದಕ್ಕೆ ಕ್ಯಾಟಗರಿ ಇದೆ. ನಾನು ಈಗ ಶಾಪಿಂಗ್ನಲ್ಲಿ ರಾಯಲ್ ಪ್ಲೇಟ್ಸ್ ನೋಡ್ತಾ ಇದ್ದೀನಿ. ಫುಡ್ ಸರ್ವ್ ಮಾಡೋಕೆ ಸ್ಟೈಲ್ ಪ್ಲೇಟ್ಸ್ ಇರಬೇಕು. ಅದನ್ನು ಕೇಳಿ ಮಾವ ತಕ್ಷಣ ಜೋರಾಗಿ ನಗ್ತಾರೆ. ಈ ಸೊಸೆಗೆ ಬೇರೆ ಲಾಜಿಕ್ ಇದೆ. ಫುಡ್ ಸಿಂಪಲ್ ಆಗಿರಲಿ, ಬಟ್ ಪ್ಲೇಟ್ಸ್ ರಾಯಲ್ ಆಗಿರಬೇಕಂತೆ. ಗಂಡ ಬಂದು ಪ್ರಿಯಾಳ ಪಕ್ಕದಲ್ಲಿ ಕುಳಿತುಕೊಂಡು ಸಾಫ್ಟ್ ವಾಯ್ಸ್ನಲ್ಲಿ, ಡಾರ್ಲಿಂಗ್, ಒಂದ್ಸಲ ದೋಸೆ ಮಾಡೋಕೆ ಟ್ರೈ ಮಾಡು. ಅದು ಮಾಡಿದರೆ ನಿಜವಾದ ಕ್ವೀನ್ ಫೀಲಿಂಗ್ ಬರುತ್ತೆ. ಪ್ರಿಯಾ ತಕ್ಷಣ ಮುಖ ಕುಂಠಿತ ಮಾಡಿಕೊಂಡು, ಹೋ, ದೋಸೆ ತಿರುಗೋಕೆ ಕ್ರೌನ್ ಹಾಕಬೇಕಾ? ನಾನು ಆಲ್ರೆಡಿ ಕ್ವೀನ್. ಮನೆಯವರು ನಕ್ಕರು. ಒಳಗೊಳಗೆ ಈ ಹುಡುಗಿ ನಮಗೆ ಬೆಡ್ರೂಮ್ ಕ್ವೀನ್ ಆಗ್ತಾಳೋ ಇಲ್ಲ ಫ್ಯಾಮಿಲಿ ಕ್ವೀನ್ ಆಗ್ತಾಳೋ ಅನ್ನೋ ಪ್ರಶ್ನೆ ಹುಟ್ಟಿತು. ಪ್ರಿಯಾ ಮದುವೆ ಆದಮೇಲೆ ದೇವಿ ಒಬ್ಬಂಟಿ ಅನ್ನೋ ಫೀಲ್ನಲ್ಲಿ ಇರ್ತಾಳೆ. ಪ್ರಿಯಾನಿಗೆ ಕಾಲ್ ಮಾಡಿದ್ರು ಸರಿಯಾಗಿ ಮಾತೇ ಆಡಲ್ಲ. ಅವಳಿಗೆ ಏನಾದರೂ ಸಲಹೆ ಬೇಕು ಅಂದರೆ ಅಷ್ಟೇ ಕಾಲ್ ಮಾಡಿ ಕೇಳುತ್ತಿದ್ದಳು. ದೇವಿ ಪ್ರಿಯಾ ಚಿಂತೆಯಲ್ಲಿ ಹುಷಾರಿಲ್ಲದೆ ಬೀಳ್ತಾಳೆ. ಶಂಕರಪ್ಪ ದೇವಿನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಎಲ್ಲ ಟೆಸ್ಟ್ ಮಾಡಿಸಿ ದೇವಿಗೆ ಕ್ಯಾನ್ಸರ್ ಅಂತ ಹೇಳ್ತಾರೆ ಡಾಕ್ಟರ್. 3ನೇ ಸ್ಟೇಜ್ನಲ್ಲಿ ಇರೋದ್ರಿಂದ ಟ್ರೀಟ್ಮೆಂಟ್ ಮಾಡಬಹುದು ಹೇಳ್ತಾರೆ ಡಾಕ್ಟರ್. ಆದರೆ ಶಂಕರಪ್ಪನ ಹತ್ತಿರ ಟ್ರೀಟ್ಮೆಂಟ್ಗೆ ಬೇಕಾಗಿರುವಷ್ಟು ಅಮೌಂಟ್ ಇಲ್ಲದೆ ಇರೋದ್ರಿಂದ ಶಂಕರಪ್ಪ ಕುಗ್ಗಿ ಹೋಗ್ತಾನೆ. ದೇವಿ ಪ್ರಿಯಾಳಿಗೆ ಹೇಳ್ತಾಳೆ, ಹಾಸ್ಪಿಟಲ್ನಲ್ಲಿ ಇದ್ದೀನಿ, ಹುಷಾರಿಲ್ಲ ಹೇಳ್ತಾಳೆ. ಹೌದಾ, ರೆಸ್ಟ್ ಮಾಡು, ಟ್ಯಾಬ್ಲೆಟ್ ಎಲ್ಲ ತಗೋ, ನಿನ್ನ ಅಕೌಂಟಿಗೆ 2,000 ಹಾಕ್ತೀನಿ ಹೇಳ್ತಾಳೆ. ಆಗ ದೇವಿ ಹೇಳ್ತಾಳೆ, ನಿನ್ನ ನೋಡಬೇಕು ಅನ್ನಿಸ್ತಿದೆ, ಬಂದು ಹೋಗು ಅಂತ. ಇಲ್ಲ ಮಮ್ಮಿ, ನಾವು ಬರಲ್ಲ, ಟೈಮ್ ಇಲ್ಲ ಬರೋಕೆ, ವಿಡಿಯೋ ಕಾಲ್ ಮಾಡ್ತೀನಿ ಆಮೇಲೆ ಹೇಳಿ ಕಾಲ್ ಕಟ್ ಮಾಡ್ತಾಳೆ. ದೇವಿಗೆ ಬೇಜಾರಾಗುತ್ತೆ. ಆದರೂ ಮಗಳು ಖುಷಿಯಲ್ಲಿದ್ದಾಳೆ. ಬಿಸ್ನೆಸ್ ಎಲ್ಲ ಇರೋವಾಗ ಅದನ್ನೆಲ್ಲ ಬಿಟ್ಟು ಬರೋಕ್ಕೆ ಆಗಲ್ಲ ಪಾಪ ಅಂತ ಅಂದ್ಕೊಳ್ತಾಳೆ. ನನ್ನ ನೋಡಬೇಕು ಅನ್ನೋ ಆಸೆ ಅವಳಿಗೂ ಇದೆ. ಕೆಲಸ ಇದ್ದರೆ ಹೇಗೆ ಬರೋದು ಪಾಪ ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾಳೆ. ಮೈಥಿಲಿ ಮತ್ತು ರಾಘವ್ ಶ್ರಮದಿಂದ ಕಂಪೆನಿ ಇಂಪ್ರೂವ್ ಆಗಿ ಒಳ್ಳೆ ಸ್ಥಾನಕ್ಕೆ ಹೋಗ್ತಾರೆ. ಎಲ್ಲರೂ ಮೆಚ್ಚುವಂತೆ ಕೆಲಸಗಳನ್ನು ಮಾಡ್ತಾ ಎಲ್ಲೆಡೆ ಮಿಸ್ಟರ್ ರಾಘವ್, ಮಿಸ್ಸಸ್ ರಾಘವ್ ಅನ್ನೋ ಮಾತೆ ಕೇಳೋ ಹಾಗೆ ಬೆಳೀತಾ ಹೋಗ್ತಾರೆ. ಅರುಂಧತಿ ಅವರು ಸಂತೋಷದಿಂದ ಆನಂದದ ಕಣ್ಣೀರು ಹಾಕ್ತಾ ಗಂಡನ ಫೋಟೋ ನೋಡ್ತಾ, ರೀ, ನೀವು ಗಳಿಸಿದ ಗೌರವನ ಇನ್ನಷ್ಟು ಎತ್ತರಕ್ಕೆ ಬೆಳೆಸ್ತಾ ಇದ್ದಾರೆ ಮಕ್ಕಳು. ಎಲ್ಲ ನಮ್ಮ ಸೊಸೆಯ ಕಾಲುಗುಣ. ನಮ್ಮ ಮಗ ಇಷ್ಟು ಬದಲಾಗಲು ಅವಳೇ ಕಾರಣ. ನೀವು ಇದ್ದಿದ್ದರೆ ಇದನ್ನೆಲ್ಲ ನೋಡಿ ಎಷ್ಟು ಖುಷಿ ಪಡ್ತಿದ್ರೋ ಏನೋ. ಮೈಥಿಲಿ ನಮ್ಮ ಸೊಸೆ ಆಗಿದ್ದು ನಮ್ಮ ಪುಣ್ಯ. ಆಗ ಮೈಥಿಲಿ ಬರ್ತಾಳೆ. ಅರುಂಧತಿ ಅವರು ಕಣ್ಣು ಒರೆಸುತ್ತಾ, ಏನು ಮಗ ಅಂತ ಕೇಳ್ತಾರೆ. ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಏನು ಹೇಳು? ಹೇಗೆ ಹೇಳಬೇಕೋ ಗೊತ್ತಾಗ್ತಾ ಇಲ್ಲ. ನಾನು ನಿನ್ನ ಅಮ್ಮನ ಹಾಗೆ ಅಲ್ವಾ, ಏನೇ ಇದ್ರೂ ಹೇಳ್ತೀಯ. ಈಗ ಯಾಕೆ ಸಂಕೋಚ? ಅದು ಅತ್ತೆ, ಚಿಕ್ಕಪ್ಪನಿಗೆ ಸ್ವಲ್ಪ ಜಮೀನು ತೆಗೆದುಕೊಡೋಣ ಅಂತ ಆವತ್ತು ಹೇಳಿದ್ದೆ ನಾನು. ಎಲ್ಲ ಮಾರಿದ್ದಾರೆ ನಮ್ಮ ಮದುವೆಗೋಸ್ಕರ. ಸ್ವಲ್ಪ ಜಾಗ ತೆಗೆಸಿಕೊಟ್ರೆ ಕೃಷಿ ಮಾಡಿಕೊಂಡು ಜೀವನ ಮಾಡ್ತಾರೆ. ಅಯ್ಯೋ ಅಷ್ಟೇನಾ? ನಾವು ಈಗ ಒಂದೇ ಫ್ಯಾಮಿಲಿ. ಅವರು ಇಲ್ಲೇ ಬಂದು ಇದ್ರೂ ತೊಂದರೆ ಇಲ್ಲ ನಮಗೆ. ಆದರೆ ಅವರು ತುಂಬ ಸ್ವಾಭಿಮಾನಿ. ಇಲ್ಲಿ ಬಂದು ಇರಲ್ಲ ಗೊತ್ತು. ಅವರಿಗೆ ಎಷ್ಟು ಬೇಕು ಅಷ್ಟು ಕೊಡು ಮಗಳೇ. ಅವರಿಗೆ ಖರ್ಚಿಗೆ ದುಡ್ಡು ಕೊಡು, ನಾವೇನೂ ಕೇಳಲ್ಲ. ಇದನ್ನೆಲ್ಲ ನೀನೇ ಸಂಪಾದಿಸಿದ್ದು. ನಿಮ್ಮನ್ನ ಕೇಳದೆ ಏನು ಮಾಡಲ್ಲ ಅತ್ತೆ. ಎಷ್ಟಂದ್ರೂ ನಾನು ಹೊರಗಿನಿಂದ ಬಂದವಳು. ಗಂಡನ ಮನೆಯಿಂದ ತವರು ಮನೆಗೆ ಕೊಡೋದು ತಪ್ಪು ಆಗುತ್ತೆ. ಹಾಗೆಲ್ಲ ಅನ್ಕೋಬೇಡ ಮಗಳೇ ಅಂತ ಹೇಳ್ತಾರೆ ಅರುಂಧತಿ ಅವರು. ನಾನೇ ರಾಘವ್ಗೆ ಹೇಳ್ತೀನಿ ಅವರನ್ನು ನೋಡ್ಕೊಳ್ಳೋಕೆ. ಇಷ್ಟು ಒಳ್ಳೆ ಮಗಳನ್ನು ನಮಗೆ ಕೊಟ್ಟಿದ್ದಾರೆ. ಅವರನ್ನು ಚೆನ್ನಾಗಿ ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ. ಹೋಗು, ರಾಘವ್ ವೇಟ್ ಮಾಡ್ತಿದ್ದ. ನೀನು ಅವನಿಗೆ ಟೈಮ್ ಕೊಡ್ತಿಲ್ಲ ಅಂತ ಮುಖ ಊದಿಸಿ ಕೂತಿದ್ದಾನೆ. ಹೌದಾ ಅತ್ತೆ? ಅಯ್ಯೋ, ಅವನನ್ನು ಹೇಗೆ ಸಮಾಧಾನ ಮಾಡಲಿ? ಅದು ನಿಮ್ಮಿಬ್ಬರಿಗೆ ಬಿಟ್ಟಿದ್ದು. ನಾನು ನಿಮ್ಮ ಮಧ್ಯೆ ಬರಲ್ಲಪ್ಪ ಹೇಳ್ತಾರೆ ಅರುಂಧತಿ ಅವರು. ಅರುಂಧತಿ ಅವರ ಮಾತು ಮುಗಿದ ನಂತರ ಮೈಥಿಲಿ ತಲೆ ಆಡಿಸಿ ಅವಳ ರೂಮ್ಗೆ ಹೋದಳು. ರಾಘವ್ ಕೈ ಜೋಡಿಸಿ ಕುಳಿತುಕೊಂಡಿದ್ದ. ಮುಖದಲ್ಲಿ ಕೋಪ, ನಿರಾಶೆ. ಅವನು ಅವಳನ್ನು ನೋಡಿ, ನನಗೆ ಟೈಮ್ ಕೊಡೋಕ್ಕೆ ನಿಮಗೆ ಯಾವಾಗ ಸಾಧ್ಯವಾಗುತ್ತೆ? ಎಲ್ಲರ ಜೊತೆ ಮಾತು, ಕೆಲಸ, ಒತ್ತಡ. ನಾನು ಮಾತ್ರ ಹೊರಗೆ ಎಂದು ಗುಡುಗುತ್ತಾ ಹೇಳಿದ.
ಮೈಥಿಲಿ ನಗುವ ಪ್ರಯತ್ನ ಮಾಡುತ್ತಾ ಅವನ ಹತ್ತಿರ ಕುಳಿತು ನಿಧಾನವಾಗಿ ಅವನ ಕೈ ಹಿಡಿದು, ಅಯ್ಯೋ, ನನ್ನ ಗಂಡನಿಗೆ ಕೋಪ ಬಂದಿದೆಯಾ? ನಿನ್ನ ಮುಖ ನೋಡಿದ್ರೆ ನನಗೆ ನಗು ಬರ್ತಿದೆ. ಸೀರಿಯಸ್ ಆಗಬೇಡ. ರಾಘವ್ ಮುಖ ತಿರುಗಿಸಿಕೊಂಡ. ನನಗೆ ನಿನ್ನ ನಗು ಬೇಕಿಲ್ಲ. ನನ್ನ ಜೊತೆ ಸ್ವಲ್ಪ ಹೊತ್ತು ನೀನು ಇರಬೇಕು. ಮೈಥಿಲಿ ತಕ್ಷಣ ಅವನ ಕಿವಿಯ ಹತ್ತಿರ ಬಂದು ಮೃದುವಾಗಿ, ನಿನ್ನ ಜೊತೆ ಇರೋದಕ್ಕೆ ನನಗೆ ಲೈಫ್ ಟೈಮ್ ಇದೆ. ಆದರೆ ನಿನ್ನ ಕೋಪ ಹೀಗೆ ಕ್ಯೂಟ್ ಆಗಿರೋದ್ರಿಂದ ಅದನ್ನು ನೋಡೋದಕ್ಕೆ ನನಗೆ ಇಷ್ಟ. ಅವಳು ಅಷ್ಟೆಂದಾಗ ಅವನ ತಲೆ ತನ್ನ ತೋಳಿನ ಮೇಲೆ ಇಳಿಸಿ ಬೆರಳಿಂದ ಅವನ ಕೂದಲನ್ನು ತಿರುಗಿಸುತ್ತಾ, ಮಿಸ್ಟರ್ ರಾಘವ್, ನನ್ನಿಂದ ದೂರ ಇದ್ರೆ ನೀನು ನಿನ್ನ ಎನರ್ಜಿ ಕಳೆದುಕೊಳ್ತೀಯ. ಅದಕ್ಕಾಗಿಯೇ ನಾನು ಎಲ್ಲರ ಜೊತೆ ಬ್ಯುಸಿ ಇದ್ದರೂ ನನ್ನ ಮೈಂಡ್ ಆಲ್ವೇಸ್ ವಿತ್ ಯು. ನೀನು ನನ್ನ ಹಾರ್ಟ್ ಬೀಟ್. ರಾಘವ್ ಮುಖ ನಿಧಾನವಾಗಿ ಮೃದುವಾಯಿತು. ಅವನು ಅವಳ ಕಣ್ಣುಗಳತ್ತ ನೋಡುತ್ತಾ, ನನ್ನ ಕೋಪ ಹೋಗೋಕೆ ನಿನ್ನ ಒಂದು ಟಚ್ ಸಾಕು ಅಂತ ನನಗೆ ಗೊತ್ತಿತ್ತು. ಆದರೆ ನಿನ್ನ ಬಾಯಿಯಿಂದ ಈ ಮಾತು ಕೇಳಿದ ಮೇಲೆ ಐ ಸರೆಂಡರ್. ಮೈಥಿಲಿ ನಗುತ್ತಾ ಅವನ ಮುಖದ ಮೇಲೆ ಬೆರಳು ಹಾಕಿ, ಗುಡ್ ಬಾಯ್, ಈಗ ಪನಿಷ್ಮೆಂಟ್ ಇದೆ. ನನ್ನ ಜೊತೆಗೆ ಚಿಕ್ಕ ವಾಕ್ ಮಾಡಬೇಕು. ನೋ ಎಕ್ಸ್ಕ್ಯೂಸ್. ರಾಘವ್ ನಕ್ಕು ಅವಳನ್ನು ಹತ್ತಿರಕ್ಕೆ ಎಳೆದುಕೊಂಡು, ವಾಕ್ ಬೇಡ, ನಿನ್ನ ಜೊತೆ ಈ ಕಾಟ್ ಮೇಲೆ ನನ್ನ ವರ್ಲ್ಡ್ ಕಂಪ್ಲೀಟ್. ಅವನು ಅವಳ ತೋಳಿಗೆ ಇನ್ನಷ್ಟು ಹತ್ತಿರ ಬಿದ್ದುಕೊಂಡ. ಮೈಥಿಲಿ ಕಣ್ಣು ಮಿಟುಕಿಸಿ, ಹಾಗಿದ್ರೆ ನಿನ್ನ ಕೋಪ ಹೋಗಿದೆ ಅಂದರೆ ನನ್ನ ರಿವಾರ್ಡ್ ಎಲ್ಲಿ? ರಾಘವ್ ಮೃದುವಾಗಿ ಅವಳ ನೆತ್ತಿಯಲ್ಲಿ ಚುಂಬಿಸಿ, ರಿವಾರ್ಡ್ ಈಗ ಸಿಕ್ಕಿತಾ? ಇನ್ನು ಬೇಕಾ? ಅವಳ ಮುಖ ಕೆಂಪಾಯಿತು. ಅವನು ನಗುತ್ತಾ ಅವಳನ್ನು ತನ್ನ ತೋಳಲ್ಲಿ ಬಿಗಿಯಾಗಿ ಹಿಡಿದ. ಹಾಗೆ ಇಬ್ಬರ ನಡುವಿನ ದೂರವೇ ಅಳಿದು ಹೋಯಿತು. ರಾಘವ್ ಅವಳನ್ನು ತನ್ನ ತೋಳಲ್ಲಿ ಬಿಗಿಯಾಗಿ ಹಿಡಿದಿದ್ದ. ಮೈಥಿಲಿ ನಿಧಾನವಾಗಿ ಅವನ ಎದೆ ಮೇಲೆ ತಲೆ ಇಟ್ಟು ಕಣ್ಣು ಮುಚ್ಚಿಕೊಂಡಳು. ಇಂಥ ಮೌನ ನನಗೆ ಇಷ್ಟ ಅಂದಳು ಮೃದುವಾಗಿ. ರಾಘವ್ ಅವಳ ಕೂದಲಲ್ಲಿ ಕೈ ಹಾಯಿಸಿ, ಮೈಥಿಲಿ, ನನ್ನ ಎಲ್ಲ ಕೋಪ, ಒತ್ತಡ, ಚಿಂತೆ ಎಲ್ಲ ದೂರ ಆಗ್ತವೆ ನಾನು ನಿನ್ನ ಜೊತೆ ಹೀಗೆ ಇದ್ದಾಗ. ನೀನು ನನ್ನ ಸೇಫ್ ಪ್ಲೇಸ್. ಅವಳು ತುಟಿ ಕಚ್ಚಿಕೊಂಡು ಅವನತ್ತ ನೋಡುತ್ತಾ, ನನಗೇನು ಬೇಕು ಗೊತ್ತಾ? ನೀನು ಹೀಗೆ ಓಪನ್ ಆಗಿ ಮಾತನಾಡೋದೇ ಸಾಕು. ನೀನು ನನ್ನ ಹೋಲ್ ವರ್ಲ್ಡ್ ರಾಘವ್. ಅವನು ಆ ಮಾತು ಕೇಳಿ ಇನ್ನಷ್ಟು ಹತ್ತಿರ ಬಂದು ಅವಳ ಕಿವಿಯ ಬಳಿ ಗುಸುಗುಸು ಹೇಳಿದ, ದೆನ್ ಲೆಟ್ ಮೀ ಶೋ ಯು ಹೌ ಮಚ್ ಯು ಮೀನ್ ಟು ಮೀ. ಮೈಥಿಲಿಯ ಹೃದಯ ವೇಗವಾಗಿ ತಡಕಾಡತೊಡಗಿತು. ಅವನು ಅವಳ ಮುಖವನ್ನು ತನ್ನ ಹಸ್ತಗಳಲ್ಲಿ ಹಿಡಿದು ನಿಧಾನವಾಗಿ ಅವಳ ತುಟಿಗಳತ್ತ ಜಾರಿದ. ಅವಳು ಮುಚ್ಚಿದ ಕಣ್ಣಿನಲ್ಲಿ ಒಂದು ಚಿಗುರು ನಗು ತೇಲಿ ಅವರ ತುಟಿಗಳು ಒಂದಾದ ಕ್ಷಣದಲ್ಲಿ ಕೋಪ, ಅಸಮಾಧಾನ ಎಲ್ಲ ದೂರ ಆಗಿ ಪ್ರೀತಿಯಲ್ಲಿ ತೇಲುತ್ತಿದ್ದರು. ನಿಶಬ್ದದ ಸಂಜೆ. ಹೊರಗೆ ಮಳೆಯ ಸಣ್ಣ ತವಳಿಕೆ. ಒಳಗೆ ಇಬ್ಬರ ಹೃದಯಗಳ ದನಿ. ಅದು ಅವರಿಬ್ಬರ ಪ್ರೀತಿಯ ಭರವಸೆ. ರಾಘವ್ ಅವಳ ತೋಳನ್ನು ಬಿಗಿಯಾಗಿ ಅಪ್ಪಿಕೊಂಡು, ಈಗ ಯಾವುದೇ ಅಸಮಾಧಾನ, ಕೋಪ ಇಲ್ಲ. ಯಾವಾಗಲೂ ಹೀಗೆ ಜೊತೆಯಾಗಿ ಇರೋಣ. ಮೈಥಿಲಿ ನಗುತ್ತಾ ಅವನ ಎದೆಗೆ ತಲೆ ಮಲಗಿಸಿಕೊಂಡಳು. ಪ್ರಾಮಿಸ್. ನಮ್ಮ ಪ್ರೀತಿ ಫ್ಯೂಚರಿಗೆ ಲೈಟ್ ಆಗಿರುತ್ತದೆ. ಅಲ್ಲಿ ಅವರಿಬ್ಬರು ಸಮಯ ಮರೆತು ಪ್ರೀತಿಯ ತೇವದಲ್ಲಿ ಒಗ್ಗಿ ಹೋದರು. ರಾತ್ರಿಯ ಹೊತ್ತಿಗೆ ಮಳೆ ನಿಂತಿತ್ತು. ಕಿಟಕಿಯ ಮೇಲೆ ಜಾರಿ ಬೀಳುತ್ತಿದ್ದ ನೀರಿನ ಹನಿಗಳು ಕತ್ತಲಲ್ಲಿ ಚಂದ್ರನ ಬೆಳಕನ್ನು ಪ್ರತಿಫಲಿಸುತ್ತಿದ್ದವು. ಮೈಥಿಲಿ ರಾಘವ್ ಎದೆಯ ಮೇಲೆಯೇ ಮಲಗಿಕೊಂಡಿದ್ದಳು. ಅವನ ಉಸಿರು ಅವಳ ಕಿವಿಗೆ ತಾಗುತ್ತಾ ಒಂದು ಶಾಂತಿಯ ಸಂಗೀತದಂತೆ ಭಾಸವಾಗುತ್ತಿತ್ತು. ಅವಳು ನಿಧಾನವಾಗಿ ತಲೆ ಎತ್ತಿ ಅವನತ್ತ ನೋಡಿದಳು. ರಾಘವ್. ಅವನು ಕಣ್ಣು ತೆರೆದು ಅವಳನ್ನು ನೋಡಿದ. ಮೈಥಿಲಿ ತುಟಿ ನವಿರಾಗಿ ಕಚ್ಕೊಂಡು, ನನಗೆ ಒಂದು ಭಯ ಇದೆ. ನಾವು ಎಷ್ಟು ಸ್ಟ್ರಾಂಗ್ ಆಗಿ ಇದ್ದರೂ ಕೆಲವೊಮ್ಮೆ ಹೊರಗಿನ ಸಮಸ್ಯೆಗಳು ನಮ್ಮ ನಡುವಿನ ಬಾಂಡ್ಗೆ ಎಫೆಕ್ಟ್ ಮಾಡ್ತವೋ ಅನಿಸುತ್ತೆ. ರಾಘವ್ ಅವಳ ಬೆರಳನ್ನು ಹಿಡಿದು, ಮೈತು, ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ನಾವಿಬ್ಬರು ಕೈ ಹಿಡಿದುಕೊಂಡ್ರೆ ಅದು ಕೇವಲ ಗಾಳಿ. ನಮ್ಮ ಪ್ರೀತಿ ಫೌಂಡೇಶನ್ ಆಗಿದೆ. ನಿನ್ನ ಭಯಗಳು ನನಗೆ ಚಾಲೆಂಜ್. ನಾನು ಪ್ರಾಮಿಸ್ ಮಾಡ್ತೀನಿ, ನಮ್ಮ ಮಧ್ಯೆ ಯಾವುದೂ ಬಂದು ನಿಲ್ಲೋದಿಲ್ಲ. ಮೈಥಿಲಿ ಕಣ್ಣಿನಲ್ಲಿ ತೇವ ತುಂಬಿಕೊಂಡು, ಇಂಥ ಮಾತು ಕೇಳಿದರೆ ನನಗೆ ಹಿಂದಿನ ಎಲ್ಲ ಪ್ರಾಬ್ಲಮ್ ಕಣ್ಮರೆಯಾಗುತ್ತವೆ. ರಾಘವ್ ನಗುತ್ತಾ ಅವಳ ಗಲ್ಲದ ಮೇಲೆ ಮುತ್ತು ಕೊಟ್ಟ. ಮೈಥಿಲಿ ನಕ್ಕು ಅವನ ಎದೆ ಮೇಲೆ ಮತ್ತೆ ತಲೆ ಇಡುತ್ತಾ, ಫೈನ್ ಮಿಸ್ಟರ್ ಫಿಲೋಸಫರ್, ನಾನು ಈಗ ಒಳ್ಳೆ ಮೂಡ್ನಲ್ಲಿ ಇದ್ದೀನಿ.
ಹೌದಾ ಡಾರ್ಲಿಂಗ್ ಅಂತ ಬಿಗಿಯಾಗಿ ತಬ್ಬಿಕೊಳ್ತಾನೆ. ಅಷ್ಟರಲ್ಲಿ ಅರುಂಧತಿ ಅವರು ಕರೀತಾರೆ. ಇಬ್ರು ಊಟ ಮಾಡೋಕೆ ಬರಲ್ವಾ? ಬೇಗ ಬನ್ನಿ. ಆಗ ರಾಘವ್, ಛೇ, ಒಳ್ಳೆ ಮೂಡ್ನಲ್ಲಿ ಇರುವಾಗ ಮಮ್ಮಿ ಕರೀತಾರೆ ಯಾವಾಗಲೂ. ಮೈಥಿಲಿ ನಗ್ತಾ ಅವನಿಂದ ಬಿಡಿಸಿಕೊಂಡು ಹೇಳೋಕೆ ನೋಡ್ತಾಳೆ. ಇರು ಡಾರ್ಲಿಂಗ್, 5 ಮಿನಿಟ್ಸ್ ಬಿಟ್ಟು ಹೋಗೋಣ ಹೇಳಿ ಮೈಥಿಲಿನ ಹೇಳ್ಕೊಂಡು ತಬ್ಬಿಕೊಂಡು ಮುತ್ತಿನ ಸುರಿಮಳೆ ಸುರಿಸುತ್ತಾನೆ. ಮೈಥಿಲಿ ಅವನ ಬಾಹುಗಳಲ್ಲಿ ಮಗ್ನಳಾಗಿ ಶರಣಾಗ್ತಾಳೆ. ಕತೆ ಮುಂದುವರಿಯುವುದು. ಈ ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ಧನ್ಯವಾದ.